ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಇಂಟರ್ವ್ಯೂ ಲೋಗೋ ಎಡಿಟಿಂಗ್ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ಇದೊಂದು ಕೈನ್ ಮಾಸ್ಟರ್ ಅಪ್ಲಿಕೇಶನು, ಮತ್ತು ಇಲ್ಲಿ ಪಿಕ್ಸ್ ಲ್ಯಾಬ್ ಅಂತ ಇದೆಯಲ್ಲ, ಈ ಅಪ್ಲಿಕೇಶನ್ ಕೂಡ ಬೇಕಾಗುತ್ತೆ. ಆಮೇಲೆ ಈ ಅಪ್ಲಿಕೇಶನ್ ಕೂಡ ಬೇಕಾಗುತ್ತೆ, ಪಿಕ್ಸ್ ಲ್ಯಾಬ್ ಅಂತ. ಇದ್ರೊಳಗಡೆ ಏನಪ್ಪ ಅಂದರೆ ಇವಾಗ ಒಂದು ಗ್ರೀನ್ ಸ್ಕ್ರೀನ್ನ ಯೂಸ್ ಮಾಡ್ಕೊಳ್ಳೋಣ. ಇಲ್ಲಿ ಮೇಲ್ಗಡೆ 3 ಡಾಟ್ ಕಾಣ್ತಾ ಇದೆ, ಇದ್ರ ಮೇಲೆ ಹೋಗಿ ಇಮೇಜ್ ಸೈಜ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಸ್ಮೇಟ್ ಅಂತಿದೆಯಲ್ಲ, ಇದ್ರೊಳಗಡೆ ಕ್ಲಿಕ್ ಮಾಡಿ ಇಲ್ಲಿ ಯೂಟ್ಯೂಬ್ ಥಂಬ್ನೇಲ್ ಅಂತ ಕಾಣಿಸ್ತಾ ಇದೆ, ಈ ರಿಶ್ಯೂನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೇಮ್ ಟ್ಯಾಗ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಕ್ಲಿಕ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ ಏನಿರುತ್ತೆ ಅದನ್ನ ಇಲ್ಲಿ ನೇಮನ್ನು ಬರ್ಕೋಬೇಕು. ಇವಾಗ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಹಾಕ್ತಾಯಿದ್ದೀನಿ. ಈ ಥರ ಓಕೆ ಮಾಡ್ಕೋಬೇಕು. ಇದನ್ನ ಒಂದು ಸ್ವಲ್ಪ ಚಿಕ್ಕದಾಗಿ ಇಲ್ಲಿ ಕೆಳಗಡೆ ಸೈಜ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಥರ ಸೈಜ್ ಬೇಕೋ ಆ ಥರ ಕ್ಲಿಕ್ ಮಾಡ್ಕೋಬೇಕು. ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಇಲ್ಲಿ AB ಫಾಂಟ್ ಅಂತ ಕಾಣ್ತಾ ಇದೆ. ಈ ಫಾಂಟ್ ಮೇಲೆ ಕೆಲವೊಬ್ಬರು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತಾರೆ. ನನ್ನ ಹತ್ರ ಡೌನ್ಲೋಡ್ ಇಲ್ಲ, ನಾನು ಇದರಲ್ಲಿ ಇರುವಂಥ ಫಾಂಟನ್ನೇ ಯೂಸ್ ಮಾಡ್ತೀನಿ. ಈ ಥರ ಇದರಲ್ಲಿ ಇರುವಂಥ ಫಾಂಟನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಯೂಸ್ ಮಾಡ್ಕೋಬೇಕು ಸ್ನೇಹಿತರೆ. ಈ ಥರ ಇದನ್ನ ಸೆಂಟ್ರಲ್ಲಿಟ್ಟು ಈ ಥರ ಓಕೆ ಮಾಡಬೇಕು. ಓಕೆ ಆದ ನಂತರ ಇಲ್ಲಿ ಲೇಯರ್ ಕಾಣ್ತಾ ಇದೆ, ಇದ್ರ ಮೇಲೆ ಲಾಕ್ ಆಪ್ಷನ್ಸ್ ಇದೆ, ಇದನ್ನ ಲಾಕ್ ಮಾಡಿ, ಯಾಕಂದರೆ ಯಾವ ಕಡೆನೂ ಹೋಗಲ್ಲ. ಆಮೇಲೆ ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ಸಿಪ್ಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ಈ ಥರ ತಗೋಬೇಕು. ಸ್ಕ್ರೀನ್ ಫುಲ್ಲಾಗಿ ತಗೋಬೇಕು. ಇದನ್ನ ಈ ಥರ ಸ್ಕ್ರೀನ್ ಫುಲ್ಲಾಗಿ ತಗೊಂಡು ಇದನ್ನ ಕಲರನ್ನು ನಾವು ಗ್ರೀನ್ ಮಾಡ್ಕೊಳ್ಳೋಣ. ಗ್ರೀನ್ ಮಾಡ್ಕೊಂಡ ನಂತರ ಟೆಕ್ಸ್ ಏನಿದೆಯಲ್ಲ ಅದನ್ನ ಪ್ರಿಂಟಿಗೆ ತರಬೇಕು. ಇವಾಗ ಈ ಥರ ಪ್ರಿಂಟಿಗೆ ತೊಗೊಂಬರ್ಬೇಕು. ಪ್ರಿಂಟಿಗೆ ತೊಗೊಂಬಂದು ಅದನ್ನ ಏನು ಮಾಡಬೇಕಂದ್ರೆ ಇಲ್ಲಿ ಈ ಥರ ಸ್ವಲ್ಪ ಸ್ಕ್ರೋಲ್ ಮಾಡಿ ನೋಡಿದಾಗ ಇದನ್ನ ಲಾಕ್ ಮಾಡೋಣ, ಇದನ್ನ ಅನ್ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಈ ಥರ ಸ್ಕ್ರೋಲ್ ಮಾಡಿದಾಗ ಈ 3 ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಎರಡೂ ಸೇರಿಸಿ ರೈಟ್ ಮಾರ್ಕ್ ಇದೆಯಲ್ಲ, ಈ ರೈಟ್ ಮಾರ್ಕ್ ಅಲ್ಟ್ರಾದಲ್ಲಿ ಇಲ್ಲಿ ಟ್ರಾನ್ಸ್ಪರೆಂಟ್ ಅಂತ ಕಾಣ್ತಾ ಇದೆ, ಇದ್ರ ಮೇಲೆ ಹೋಗಿ ಟ್ರಾನ್ಸ್ಪರೆಂಟ್ ಮಾಡಿ, ಆಮೇಲೆ ಇಲ್ಲಿ ಅಲ್ಟ್ರಾದ ಮೇಲೆ ಇಲ್ಲಿ ಶೋ ಮೇಲೆ ಹೋಗಿ ಇಲ್ಲಿ ಅಲ್ಟ್ರಾ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಸೇವ್ ಮಾಡಿದರೆ ಓಕೆ ಆಗುತ್ತೆ ಇಮೇಜು. ಇವಾಗ ಇಲ್ಲಿ ಇದರ ಕೆಲಸ ಇವಾಗ ಮುಗಿಯಿತು. ಇವಾಗ ಕೈನ್ ಮಾಸ್ಟರ್ ಒಳಗಡೆ ಹೋಗೋಣ. ಕೈನ್ ಮಾಸ್ಟರನ್ನು ಈ ಥರ ಓಪನ್ ಮಾಡ್ಕೊಳ್ಳಿ. ಈ ಥರ ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊಂಡ ನಂತರ ಕ್ರಿಯೇಟ್ ನೌ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ನೀವು ಬೇಕಾಗಿರೋ ರಿಶ್ಯೂವನ್ನು ಓಕೆ ಮಾಡ್ಕೊಳ್ಳಿ. ಯೂಟ್ಯೂಬ್ ರಿಶ್ಯೂವನ್ನು ಓಕೆ ಮಾಡ್ಕೊಂಡ ನಂತರ ಇಲ್ಲಿ ಕಾಣಿಸ್ತಾ ಇದೆ, ಫಸ್ಟು ಒಂದು ಬ್ಲಾಕ್ ಇಮೇಜನ್ನು ರಿಶ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡೌನ್ಲೋಡ್ ಅಂತ ಇದೆ, ಡೌನ್ಲೋಡ್ ಮೇಲೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಟಿರುವಂಥ ಇಮೇಜನ್ನು ಒಂದು ವಿಡಿಯೋವನ್ನು ತೊಗೊತಾ ಇದ್ದೀನಿ. ಇವಾಗ ನಾನು ಗ್ರೀನ್ ಸ್ಕ್ರೀನ್ ಮಾಡಿರೋದನ್ನು ಇದ್ರ ಮೇಲೆ ಅಪ್ಲೈ ಮಾಡೋಣ. ಈ ಥರ ಇದನ್ನ
ಫುಲ್ಲಾಗಿ ಇಟ್ಕೊಂಡು ಇದನ್ನೇನು ಮಾಡಬೇಕಂದ್ರೆ ಇವಾಗ ಕ್ರೋಮಾ ಕೀ ಒಳಗಡೆ ಹೋಗಿ ಇದನ್ನ ಇನೇಬಲ್ ಮಾಡೋಣ. ಸ್ನೇಹಿತರೆ, ಇದನ್ನ ಇನೇಬಲ್ ಮಾಡೋದು ಬೇಡ, ಯಾಕಂದರೆ ಇದು ಲೆಂತ್ ಎಷ್ಟಿದೆಯಲ್ಲ ಇದನ್ನ ಟ್ರಿಮ್ ಸಿಜರ್ ಮೇಲೆ ಹೋಗಿ ಟ್ರಿಮ್ ಲೆಫ್ಟ್ ಅಂತಿದೆ ಇದನ್ನ ಕಟ್ ಮಾಡೋಣ. ಇವಾಗ ಇದನ್ನ ಮಾತ್ರ ನಾವು ಶೋ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ಸೇವ್ ಈಸ್ ಇಮೇಜ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕಿಪ್ ಅಂತ ಕೊಡಿ. ಇದು ಮಾತ್ರ ನಾವು ಇವಾಗ ಶೋ ಮಾಡಿ ಇಟ್ಕೊಳ್ಳೋಣ, ಯಾಕಂದರೆ ಇದನ್ನ ಮುಂದೆ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದನ್ನ ಓಕೆ ಮಾಡೋದಂತ. ಇವಾಗ ಮತ್ತೆ ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದು ಮತ್ತೆ ಹೊಸದಾಗಿ ನಾವು ಕ್ರಿಯೇಟ್ ನಾವು ಮೇಲೆ ಮತ್ತೆ ಯೂಸ್ ಮಾಡ್ಕೊಳ್ಳೋಣ. ಒಂದು ಯೂಟ್ಯೂಬ್ ರಿಶ್ಯೂನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ಕೆಳಗಡೆ ಒಂದು ಟ್ಯಾಂಪ್ಲೇಟನ್ನು ನಾನು ಸೇವ್ ಮಾಡಿ ಇಟ್ಟಿದ್ದೀನಿ, ಲೋಗೋ ಎಡಿಟ್ದು. ಇದನ್ನ ಹಾಕ್ಕೊಳ್ಳೋಣ. ಸ್ನೇಹಿತರೆ, ಇದು ನಿಮಗೆ ಕಾಣಿಸಲ್ಲ, ಅದಕ್ಕೋಸ್ಕರ ಇಲ್ಲಿ ಟ್ರಾನ್ಸ್ಕೋಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಆಟೋಮೆಟಿಕ್ಕಾಗಿ ನಿಮಗೆ ಅಲ್ಲಿ ಟ್ರಾನ್ಸ್ಫರ್ ಆಗಿರುತ್ತೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕೈನ್ ಮಾಸ್ಟರಲ್ಲಿ ಪ್ರಾಬ್ಲಮ್ ಆಗುತ್ತೆ, ಕೆಲವೊಂದು ವೀಡಿಯೋ ಸೇವ್ ಆಗಲ್ಲ. ಈ ಥರ ಇಷ್ಟೇ. ಇವಾಗ ನಾನು ಮಾಡಿಟ್ಟಿರುವಂಥ ಗ್ರೀನ್ ಸ್ಕ್ರೀನನ್ನು ಇದ್ರ ಮೇಲೆ ತೊಗೊತಾ ಇದ್ದೀನಿ. ಇಲ್ಲಿದೆ ನಾನು ಮಾಡಿಟ್ಟಿರುವಂಥದ್ದು. ಇದನ್ನ ನಮಗೆ ಲೆಂತ್ ಎಷ್ಟು ಬೇಕು ಅಷ್ಟೇ 7 ಸೆಕೆಂಡ್ ಮಾತ್ರ ನಾನು ಇಟ್ಕೊತೀನಿ. 7 ಸೆಕೆಂಡ್ ವೀಡಿಯೋ ಇದೆ, ನೀವು ನೋಡ್ತಾ ಇರಬೇಕು. ಇಷ್ಟು ಮಾತ್ರ ಇಟ್ಕೊತೀನಿ. ಇದನ್ನ ಏನಂದರೆ ಇವಾಗ ಗ್ರೀನ್ ಸ್ಕ್ರೀನನ್ನು ರಿಮೂವ್ ಮಾಡ್ಕೊಳ್ಳೋಣ. ಕ್ರೋಮಾ ಕೀ ಮೇಲೆ ಹೋಗಿ ಗ್ರೀನ್ ಸ್ಕ್ರೀನ್ ಇನೇಬಲ್ ಮಾಡ್ಕೊಳ್ಳೋಣ. ಈ ಥರ ಅಡ್ಜಸ್ಟ್ ಏನು ಮಾಡೋದು ಬೇಡ, ಯಾವ ಥರ ಇದೆ ಆ ಥರ ಇಟ್ಕೊಳ್ಳೋಣ. ಇವಾಗ ಇದನ್ನ ಕರೆಕ್ಟಾಗಿ ಒಂದು ಸಾರಿ ಪ್ಲೇ ಮಾಡ್ಕೊಂಡು ನೋಡಿ ಯಾವ ಥರ ಅಪ್ಲೈ ಮಾಡಬೇಕು. ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ಟೈಮ್ ಲೈನನ್ನು ನೋಡಿ ಯಾವ ಥರ ಇನ್ನೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಯಾಕಂದರೆ ನಮಗೆ ಲೋಗೋ ಇದ್ರ ಜೊತೆಯಲ್ಲಿ ಹೋಗ್ಬೇಕದು. ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ನೀವು ಬೇಕಾದರೆ ಏನಾದರೂ ಸೇರಿಸ್ಕೋಬೋದು, ಕೆಳಗಡೆ ನೀವು ಇಲ್ಲಿ ಏನಾದರೂ ಬರ್ಕೋಬೋದು. ನಾವು ಜಾಸ್ತಿ ಇರೋ ಪಾರ್ಟನ್ನು ಕಟ್ ಮಾಡೋಣ. ಈ ಥರ ಇವಾಗ ಇದನ್ನ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡು ನಾನು ಮೀಡಿಯಾ ಮೇಲೆ ಹೋಗೋಣ. ಮತ್ತು ಒಂದು ಲೋಗೋವನ್ನು ಇದ್ರ ಮೇಲೆ ಹಾಕ್ತೀನಿ. ಇವಾಗ ನಮ್ಮ ಲೋಗೋವನ್ನು ನಾವು ಇದ್ರ ಮೇಲೆ ಕೂರಿಸ್ತೀನಿ. ಇವಾಗ ಇಲ್ಲಿ ನೀವು ನೋಡ್ಬೋದು. ಇದನ್ನ ಏನಂದರೆ ಇಲ್ಲಿ ಕ್ರಾಫ್ಟ್ ಕಾಣ್ತಾ ಇದೆಯಲ್ಲ, ಕ್ರಾಫ್ಟ್ ಮೇಲೆ ಹೋಗೋಣ. ನಮಗೆ ಎಷ್ಟು ಬೇಕೋ ಅಷ್ಟು ಇದನ್ನ ಕಟ್ ಮಾಡಿ ಕೂರಿಸೋಣ ಇದ್ರ ಮೇಲೆ. ಅಂದರೆ ನೋಡೋಕ್ಕಿನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಇದು. ಈ ಥರ ನೋಡೋದ್ರಲ್ಲ ಫ್ರೆಂಡ್ಸ್, ಈ ಥರ ಅಡ್ಜಸ್ಟ್ ಮಾಡಬೇಕು ಇದನ್ನ. ಕರೆಕ್ಟಾಗಿ ಈ ಥರ ಯಾವ ಥರ ಬೇಕೋ ಆ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನಿಮ್ಮ ಲೋಗೋ ನೇಮಿಗೆ ಸ್ವಲ್ಪ ಅನಿಮೇಷನ್ ಮಾಡಿಬಿಡೋಣ. ಇಲ್ಲಿ ಇನ್ ಅನಿಮೇಷನ್ ಅಂತಿದೆ, ಇದ್ರೊಳಗಡೆ ಹೋಗಿ ಲೆಫ್ಟ್ ರೈಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಇಲ್ಲಿ 1.5
4ಗೆ ನಾನು ಅಡ್ಜಸ್ಟ್ ಮಾಡ್ತೀನಿ ನೋಡಿ. ಇವಾಗ ಲೋಗೋ ಬರುತ್ತೆ. ನೀವು ಕೆಳಗಡೆ ಏನಾದರೂ ಟೆಕ್ಸ್ಟ್ ಕೂಡ ನೀವು ಬರ್ಕೋಬೋದು ಆರಾಮಾಗಿ. ಇದನ್ನ ಟ್ರಿಮ್ ಲೆಫ್ಟ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಸಾರಿ ಪ್ಲೇ ಮಾಡಿ ತೋರಿಸ್ತೀನಿ. ಅಡ್ಜಸ್ಟ್ನ ಮಾಡ್ಕೋಬೋದು. ಅಕಸ್ಮಾತ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದನ್ನ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಾವು ಆರಾಮಾಗಿ ಸೇವ್ ಮಾಡ್ಕೋಬೋದು. ಇಲ್ಲಿ ಸೇವ್ ಈಸ್ ವಿಡಿಯೋ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ವಿಡಿಯೋ ಸೇವ್ ಆಗುತ್ತೆ.